ಟ್ರಯಲ್ ಆದ್ಮೇಲೆ ರಿಯಲ್ ಲೈಫ್ ಇದ್ದೇ ಇರುತ್ತಲ್ಲ, ಟ್ರೈಲರ್ ಫಿಲಮ್ ಶುರುವಾಗೋದಕ್ಕೆ ಮುಂಚೆ ತೋರಿಸ್ತಾರೆ, ಅದಾದ ಸ್ವಲ್ಪ ದಿನಕ್ಕೆ ಫಿಲಮ್ ರಿಲೀಸ್ ಮಾಡ್ತಾರೆ. ಅದೇ ತರನೇ ಈಗ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅನ್ಕೊಳ್ತೀನಿ. 4 ಅವರ್ ಇಂಟರ್ನೆಟ್ ಇಲ್ಲದೆ ಇದ್ದಾಗ ಟ್ರೈಲರ್ ಯಾವ ತರ ಇತ್ತು, ಮುಂದೆ ಒಂದು 4 ದಿನ ಇಲ್ಲದೆ ಇದ್ದಾಗ ಪಿಕ್ಚರ್ ಯಾವ ತರ ಇರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ಒಂದ್ 4 ಅವರ್ ಇಂಟರ್ನೆಟ್ ಇಲ್ಲ ಅಂದ್ರೆ, ಕರೆಂಟ್ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ ಪರಿಸ್ಥಿತಿನ ರೀಸೆಂಟ್ ಆಗಿ ನಾನು ಕೂಡ ಎದುರಿಸಿದೆ. ಎಕ್ಸಾಂಪಲ್, 5ನೇ ತಾರೀಕು ಸುಮಾರು ಒಂದು 5:30 ರಾತ್ರಿ 10 ಗಂಟೆ ತನಕ ಕರೆಂಟ್ ಇರ್ಲಿಲ್ಲ. ನಮ್ಮ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ, ಬೇರೆ ಬೇರೆ ಕಡೆ ಹೇಗಿತ್ತು ಏನೋ ಗೊತ್ತಿಲ್ಲ. ನಾನಿರುವಂತ ಜಾಗದಲ್ಲಿ ಒಂದು 4 ಅವರ್ ಕರೆಂಟ್ ಇರ್ಲಿಲ್ಲ. ಜೊತೆಗೆ ಮೊಬೈಲ್ ಫೋನ್ಗಳು ವರ್ಕ್ ಆಗ್ತಾ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ. ಏರ್ಟೆಲ್ ಅನ್ನೋದು ಟೋಟಲ್ ಆಗಿ ಬ್ಲಾಕ್ ಆಗಿತ್ತು. ಯಾರ್ದೇ ಮೊಬೈಲ್ ಕೇಳಿ ಎಲ್ಲಾರ್ದು ಏರ್ಟೆಲ್ ಮೊಬೈಲ್ ಸಿಗ್ನಲ್ಲೇ ಇರ್ಲಿಲ್ಲ. ಅಂತ ಪರಿಸ್ಥಿತಿ ಎದುರಿಸಬೇಕಾದಂಥದ್ದು ದಿನಗಳು ಮುಂದೇನು ಜಾಸ್ತಿ ಆಗಬಹುದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಇದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾವು 4 ಅವರ್ ಎದುರಿಸಿದಕ್ಕೆ ನಮ್ಮ ಕಷ್ಟಗಳು ಯಾವ ತರ ಇತ್ತು ಅಂತ ಪ್ರಾಕ್ಟಿಕಾಲಿಟಿ ನೋಡ್ತಾ ಹೋದಾಗ ಅರ್ಥ ಆಯ್ತು. ಮುಂದೆ ಒಂದು ದಿನ, ಒಂದು 7 ದಿನ 8 ದಿನ ನೆಟ್ವರ್ಕ್ ಇರೋದಿಲ್ಲ, ಕರೆಂಟ್ ಇರೋದಿಲ್ಲ, ಟೋಟಲಿ ಭೂಮಿ ಮೇಲೆ ಕತ್ಲು ಅನ್ನೋದು ಆವರಿಸುತ್ತೆ ಅಂತ ಕಾಲಜ್ಞಾನಿಗಳು ಹೇಳ್ತಾ ಇದಾರೆ, ಸೈಂಟಿಸ್ಟ್ಗಳು ಹೇಳ್ತಾ ಇದಾರೆ. ಆದ್ರೆ ಕಣ್ಣು ಮುಂದೆ ಒಂದು 4 ಅವರ್ ಇರ್ಲಿಲ್ಲ ಅಂದ ಪರಿಸ್ಥಿತಿ ಯಾವ ತರ ಇತ್ತು, ನಾನು ಅದನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ಬಂತು. UPS ಇರೋ ಕಡೆ ಕೆಲವೊಂದು ಮನೆಗಳಲ್ಲಿ ಕರೆಂಟ್ ಇತ್ತು ಬಿಡಿ, ಏನೇ ಕರೆಂಟ್ ಇದ್ರು ಮೊಬೈಲ್ ಅಲ್ಲಿ ಸಿಗ್ನಲ್ ಇಲ್ಲ ಅಂದ್ರೆ ಯಾರು ಕಾಲ್ ಮಾಡೋದಕ್ಕಾಗತ್ತೆ, ಯಾರ ಹತ್ರ ಮಾತಾಡೋದಕ್ಕಾಗತ್ತೆ ಅಂತ ಪರಿಸ್ಥಿತಿನ ಎದುರಿಸಿದೆ. ಎಕ್ಸಾಂಪಲ್, ನಾನು ಕೂಡ ಮೆಡಿಕಲ್ ಶಾಪ್ ಹೋಗ್ಬೇಕಾದ್ ಬಂತು. ಮೆಡಿಕಲ್ ಶಾಪ್ ಹೋಗಿ ಅಲ್ಲಿ ಟ್ಯಾಬ್ಲೆಟ್ಸ್ ಏನೋ ತಗೊಂಡ್ವಿ. ಟ್ಯಾಬ್ಲೆಟ್ಸ್ ತಗೊಂಡಾದ್ಮೇಲೆ ಪೇ ಮಾಡೋಣ ಅಂದ್ರೆ ಫೋನ್ ಪೇ ವರ್ಕ್ ಆಗ್ತಾ ಇಲ್ಲ, ಕಾರಣ ಸಿಗ್ನಲ್ ಇಲ್ಲ. ಡಿಜಿಟಲ್ ಇಂಡಿಯಾ ತುಂಬಾನೇ ಒಳ್ಳೇದು, ನೋಟ್ಗಳು ಬ್ಯಾನ್ ಮಾಡ್ತಾ ಹೋಯ್ತು, ನೋಟ್ಗಳ ಟ್ರಾನ್ಸಾಕ್ಷನ್ ನಿಲ್ಲಿಸ್ತು, ಪ್ಲಸ್ ಮರಗಳು ಕಡಿಯೋದು ಕಡಿಮೆ ಆಯ್ತು ಅನ್ಕೊಳ್ಳಿ. ಆದ್ರೆ ಈ ಡಿಜಿಟಲ್ ಇಂಡಿಯಾ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ನನಗೆ ಅವಾಗ ಆಯ್ತು. 4 ಅವರ್ ಕರೆಂಟ್ ಇಲ್ಲದೆ ಇದ್ದಾಗ ಮೆಡಿಕಲ್ ಶಾಪ್ ಹೋಗಿ ಪೇ ಮಾಡೋಣ ಅಂದ್ರೆ ವರ್ಕ್ ಆಗ್ತಾ ಇಲ್ಲ. ಓಕೆ, ಮೆಡಿಕಲ್ ಶಾಪ್ ಅಲ್ಲಿ ಏನೋ ತಗೊಂಡಿದ್ದಕ್ಕೆ ಕೈಯಲ್ಲಿದ್ದ ಅಂದ್ರೆ ಜೇಬ್ನಲ್ಲಿ ಇದ್ದ ದುಡ್ಡು ಕೊಟ್ಟು ಅಲ್ಲಿಂದ ಹೊರಟೋದ್ವಿ. ಬಟ್ ಅಲ್ಲಿಂದ ಎಷ್ಟೆಷ್ಟು ಜನ ಇದ್ರು ಅವರು ಮೆಡಿಕಲ್ ಶಾಪ್ ಅಲ್ಲಿ ಪೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ, ವರ್ಕ್ ಆಗ್ತಾ ಇಲ್ಲ. ಮನೆಗೆ ಫೋನ್ ಮಾಡಿ ಕೇಳೋಣ ಅಂದ್ರೆ ಫೋನ್ ವರ್ಕ್ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಗಳನ್ನ ಕಣ್ಮುಂದೆ ನೋಡ್ತೀವಿ. 4 ಅವರ್ ಕರೆಂಟ್ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಇರುತ್ತೆ. ಕರೆಂಟ್ ಇಲ್ಲ ಅಂದ್ರೆ ಹೆಂಗೋ UPS ಇದೆ ಬದುಕೊಂಡ್ಬಿಡ್ತೀವಿ ಅಂತೀವಿ, ಆದ್ರೆ ಮೊಬೈಲ್ ಇಲ್ಲ, ನೆಟ್ವರ್ಕ್ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಇರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಲ್ಲಿಂದ ಪೆಟ್ರೋಲ್ ಬಂಕ್ ಹೋದ್ವಿ, ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕಿಸ್ಕೊಂಡ್ಮೇಲೆ ಪೇ ಮಾಡೋದಕ್ಕೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿ. ನಾನೇನೋ ಕೈಯಲ್ಲಿ ಒಂದ್ ಸ್ವಲ್ಪ ಪರ್ಸಲ್ ದುಡ್ಡು ಇಟ್ಕೊಂಡಿರ್ತೀವಿ, 100-200 ಹಾಕ್ಬಿಟ್ಟು ಹಾಕಿಸ್ಕೊಂಡ್ ಬಂದೆ. ಬಟ್ ಅಲ್ಲಿ ಏನಾಯ್ತು, ಇನ್ನ ಒಂದ್ 3 ಜನ ಹಾಕಿಸ್ಕೊಂಡ್ರು, ಕೊಡೋದಕ್ಕೆ ದುಡ್ಡಿಲ್ಲ. ಪೆಟ್ರೋಲ್ನವ್ರು ಒಂದೇ ಮಾತು, ದುಡ್ಡು ಕೊಟ್ಟು ಗಾಡಿ ತಗೊಂಡೋಗು ಅಂತ ಪರಿಸ್ಥಿತಿ. ಜಗಳ ಆಡ್ಕೊಂಡು ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಏನಕ್ಕೆ ಅಂದ್ರೆ ದುಡ್ಡು ಕೊಡ್ಲೇಬೇಕು, ಪೆಟ್ರೋಲ್ ಹಾಕ್ಸ್ಕೊಂಡಿದೀವಿ. ಬೈಕ್ ಇಂದ ಪೆಟ್ರೋಲ್ ವಾಪಸ್ ತೆಗೆಯೋದಕ್ಕೂ ಆಗೋದಿಲ್ಲ, ವಾಪಸ್ ತೆಗೆದೇನು ಪೆಟ್ರೋಲ್ ಬಂಕ್ ಅವ್ರು ವಾಪಸ್ ಕೊಡೋದಕ್ಕಾಗುತ್ತೆ ಅಂತ ಪರಿಸ್ಥಿತಿ. ಸರ್ ನೆಟ್ವರ್ಕ್ ವರ್ಕ್ ಆಗ್ತಿಲ್ಲ ಅಂದ್ರೆ ಪೆಟ್ರೋಲ್ ಬಂಕ್ ಅವ್ರು ಕೇಳೋದಕ್ಕೆ ರೆಡಿ ಇಲ್ಲ. ದುಡ್ಡಿಲ್ಲ ಅಂದ್ಮೇಲೆ ಯಾಕೆ ಬಂದೆ, ಪೆಟ್ರೋಲ್ ಯಾಕೆ ಹಾಕಿಸ್ಕೊಂಡೆ ಅಂತ ಪೆಟ್ರೋಲ್ ಬಂಕ್ ಅಲ್ಲಿ ಕೇಳ್ತಾರೆ. ಅಂತದನ್ನ ಎದುರಿಸ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಮುಂದೆ ಒಂದು ದಿನ, ಒಂದ್ 4 ದಿನ ಕರೆಂಟ್ ಇಲ್ಲ ಅಂದ್ರೆ ಹೇಗೆ ಅನ್ನೋ ಯೋಚನೆ ಅವಾಗ ಕಾಡೋದಕ್ಕೆ ಶುರು ಆಯ್ತು. ಅಮೆರಿಕಾದಲ್ಲಿ ಒಂದು ಸಲ ಈ ತರ ಇನ್ಸಿಡೆಂಟ್ ಆಗಿತ್ತು. ಸುಮಾರು 24 ಅವರ್ಸ್ ಕರೆಂಟ್ ಇರ್ಲಿಲ್ಲ, ಇಂಟರ್ನೆಟ್ ಇರ್ಲಿಲ್ಲ, ರೂಟ್ಗಳು ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಎಕ್ಸಾಂಪಲ್, ಇಲ್ಲಿ ನಮ್ಮಲ್ಲೂ ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಓಡಾಡ್ತಾ ಇರ್ತಾರೆ ಹುಡುಗರು ಡೆಲಿವರಿ ಮಾಡೋದಕ್ಕೆ. ನೆಟ್ಟೇ ಇಲ್ಲ ಅಂದ್ರೆ ಏನ್ ಡೆಲಿವರಿ ಮಾಡ್ತಾರೆ, ಯಾವ ಕಡೆ ಹೋಗ್ತಾರೆ, ಡೈರೆಕ್ಷನ್ ಯಾವ ಕಡೆ ಸಿಗುತ್ತೆ, ಟೋಟಲ್ ಆಗಿ ಇಲ್ಲಿ ಬ್ಲಾಕ್ ಆಗುತ್ತೆ ಅನ್ನೋದಕ್ಕಿಂತ ಬ್ಲಾಂಕ್ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂತ ಬ್ಲಾಂಕ್ ಪರಿಸ್ಥಿತಿನ ಎದುರಿಸ್ಬೇಕಾಯ್ತು. 4 ಅವರ್ ನೆಟ್ವರ್ಕ್ ಇಲ್ಲದೆ ಇದ್ದಿದ್ದಕ್ಕೆ. ಅದೇ ಒಂದು 4 ದಿನ ನೆಟ್ವರ್ಕ್ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಇರುತ್ತೆ ಯೋಚನೆ ಮಾಡ್ಕೊಳ್ಳಿ. ಅದಕ್ಕೆ ಕೆಲವಷ್ಟು ಜನ ಈಗ ಪ್ರಿಪೇರ್ ಆಗೋದು ಶುರು ಮಾಡಿದ್ದಾರೆ. ಇದನ್ನೇ ಪ್ರಿಪರೇಷನ್ ಅಂತ ನಾನು ಹೇಳಿದ್ದು. ಪೆಟ್ರೋಲ್ ಬಂಕ್ ಅಲ್ಲ, ಕೊನೆಗೆ ಏನಾಯ್ತು, ಪೆಟ್ರೋಲ್ ಬಂಕ್ ಅಲ್ಲಿ ಹಾಕೋದಕ್ಕೆ ಫೋನ್ ಪೇ ವರ್ಕ್ ಆಗ್ತಿಲ್ಲ, ಕಾರಣ ಅವ್ರ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇಲ್ಲ. ಸುತ್ತಮುತ್ತ ನೋಡ್ತಾರೆ, ಯಾರ್ದೋ ಒಬ್ರು ಮೊಬೈಲ್ ಮಾತ್ರ ವರ್ಕ್ ಆಯ್ತು, ಕಾರಣ ಅವ್ರು ಯೂಸ್ ಮಾಡಿದ್ರೆ ಜಿಯೋ ನೆಟ್ವರ್ಕ್ ಆಗಿತ್ತು. ಆಗ ಜಿಯೋ ವರ್ಕ್ ಆಗ್ತಿತ್ತು, ಏರ್ಟೆಲ್ ಒಂದು ವರ್ಕ್ ಆಗ್ತಿರ್ಲಿಲ್ಲ. ಆವಾಗ ಏನ್ ಮಾಡಿದ್ರು, ಸರ್ ದಯವಿಟ್ಟು ಹಾಟ್ಸ್ಪಾಟ್ ಆನ್ ಮಾಡಿ ಪೇ ಮಾಡ್ಬೇಕು ಅಂತ ಅವ್ರನ್ನ ಕೇಳಿ ಕೊನೆಗೆ ಜಿಯೋ ನೆಟ್ವರ್ಕ್ ಇಂದ ಪೇ ಮಾಡಿದ್ರು ಅನ್ಕೊಳ್ಳಿ. ನೆಕ್ಸ್ಟ್ ಬಂದವ್ರಿಗೆಲ್ಲ ಪೆಟ್ರೋಲ್ ಬಂಕ್ ಅವ್ರು ಏನ್ ಮಾಡ್ತಾ ಇದ್ರು, ಏರ್ಟೆಲ್ ವರ್ಕ್ ಆಗ್ತಾ ಇದೆಯಾ ನೋಡಿ ಪೆಟ್ರೋಲ್ ಹಾಕಿಸ್ಕೊಳ್ಳಿ, ಇಲ್ಲಾಂದ್ರೆ ಹಾಕಿಸ್ಕೊಳಕ್ ಆಗಲ್ಲ ಅಂತಾನೆ ನಿಲ್ಲಿಸ್ಬಿಟ್ರು. ಇಂಥ ಪರಿಸ್ಥಿತಿ ಪೆಟ್ರೋಲ್ ಬಂಕ್ ಅಲ್ಲಿ ನಾವ್ ನೋಡಿದ್ದು ಕಣ್ ಮುಂದೆ. ಅದನ್ನೇ ಹೇಳ್ತಾ ಇರೋದು, ಮುಂದೆ ಒಂದು ದಿನ, ಒಂದ್ 4 ದಿನ ಕರೆಂಟ್ ಇಲ್ಲ ಅಂದ್ರೆ
ಸೇಮ್ ಈ ಅಮೆರಿಕಾದಲ್ಲಿ ಯಾವ ರೀತಿ ಆಯ್ತೋ ನಮ್ಮ ದೇಶದಲ್ಲೂ ಅದೇ ಪರಿಸ್ಥಿತಿ ಬರ್ಬೋದು. ಅಮೆರಿಕಾದಲ್ಲಿ ಏನ್ ಮಾಡಿದ್ರು, ಕರೆಂಟ್ ಇಲ್ಲ, ಪೇ ಮಾಡೋದಕ್ಕೆ ದುಡ್ಡಿಲ್ಲ. ಅವಾಗ ಏನ್ ಮಾಡಿದ್ರು, ಅಂಗಡಿಗಳ ಮೇಲೆ ದಾಳಿ ಮಾಡಿದ್ರು, ಸೂಪರ್ ಮಾರ್ಕೆಟ್ಗಳಿಗೆ ಜನ ನುಗ್ಗಿದ್ರು, ಕೈ ಸಿಕ್ಕಿದ್ದೆಲ್ಲ ದೋಚ್ಕೊಂಡು ಹೋದ್ರು. ಅಂತ ಪರಿಸ್ಥಿತಿ ಅಲ್ಲಿ ಆಯ್ತು 24 hours ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇದ್ದ ಪರಿಸ್ಥಿತಿನಲ್ಲಿ. ಇಲ್ಲಿ 24 hours ನೆಟ್ವರ್ಕ್ ಇಲ್ಲ ಅಂದ್ರೆ ಏನೇನಾಗ್ಬೋದು ಲೆಕ್ಕ ಹಾಕೊಳ್ಳಿ. ಜಸ್ಟ್ ನೀವೇ ಯೋಚನೆ ಮಾಡಿ, ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಬರ್ತದೆ. ಡಿಜಿಟಲ್ ಇಂಡಿಯಾ ಬೇಕು, ಆದ್ರೆ ಕಂಪ್ಲೀಟ್ಲಿ ಡಿಜಿಟಲೈಸೇಷನ್ ಬೇಕಾ? ಕ್ಯಾಶ್ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಇರುತ್ತೆ, ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಆಗುದಿಲ್ಲ. ಮೊಬೈಲ್ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ, ಒಂದ್ 3 hour 4 hour ಹೆಂಗೋ ತಿಳೋಣ. ಬಟ್ ಏನಾದ್ರೂ ಹೋಗಿ ತಗೊಂಡ್ಬರ್ತೀವಿ ಅಂಗಡಿಯಿಂದ ಅಂದ್ರೆ ದುಡ್ಡು ಬೇಕು. ದುಡ್ಡು ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಇರುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಅವಾಗ ಆಯ್ತು ನಮ್ಗೆ. ನಾನು ಅಂತ ಅಲ್ಲ, ತುಂಬಾ ಜನಕ್ಕೆ ಅಂತ ಅನುಭವ ಅವತ್ತು ಗೊತ್ತಾಯ್ತು. ಕೈಯಲ್ಲಿ ದುಡ್ಡು ಇಟ್ಕೊಂಡಿರ್ಬೇಕಪ್ಪ, ಈ ಇಂಟರ್ನೆಟ್ ಮೊಬೈಲ್ ನಂಬ್ಕೊಂಡಿರಕ್ಕಾಗಲ್ಲ ಅಂತ ಜನ ಮಾತಾಡ್ತಾ ಇದ್ರು. ಅಂತ ಪರಿಸ್ಥಿತಿ ಜನ ಎದುರಿಸಿದ್ರು. ಮುಂದೆ ಒಂದು ದಿನ ಅಂತ ಪರಿಸ್ಥಿತಿ ಇನ್ನ ಜಾಸ್ತಿ ಆಗ್ತಾ ಹೋಗ್ಬೋದು. ಇದು ಟ್ರಯಲ್ ಅನ್ಕೊಳ್ಳಿ. ಟ್ರಯಲ್ ಆದ್ಮೇಲೆ ರಿಯಲ್ ಲೈಫ್ ಇದ್ದೇ ಇರುತ್ತಲ್ಲ. ಟ್ರೈಲರ್ ಫಿಲಮ್ ಶುರುವಾಗೋದಕ್ಕೆ ಮುಂಚೆ ತೋರಿಸ್ತಾರೆ, ಅದಾದ ಸ್ವಲ್ಪ ದಿನಕ್ಕೆ ಫಿಲಂ ರಿಲೀಸ್ ಮಾಡ್ತಾರೆ. ಅದೇ ತರನೇ ಈಗ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅನ್ಕೊಳ್ತೀನಿ. 4 hour ಇಂಟರ್ನೆಟ್ ಇಲ್ಲದೆ ಇದ್ದಾಗ ಟ್ರೈಲರ್ ಯಾವ ತರ ಇತ್ತು, ಮುಂದೆ ಒಂದು 4 ದಿನ ಇಲ್ಲದೆ ಇದ್ದಾಗ ಪಿಕ್ಚರ್ ಯಾವ ತರ ಇರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ದುಡ್ಡು ಅನ್ನೋದನ್ನ ಸ್ವಲ್ಪ ಜೊತೆಗಿಟ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡಿ. ಎಲ್ಲಾ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಡ್ತೀವಿ, ಸೇಫ್ ಆಗಿರುತ್ತೆ, ಓಕೆ. ಬಟ್ ಕರೆಂಟ್ ಇಲ್ಲದೆ ಇದ್ದಾಗ, ಫೋನ್ ಪೇ ವರ್ಕ್ ಆಗದೆ ಇದ್ದಾಗ, ಗೂಗಲ್ ಪೇ ವರ್ಕ್ ಆಗದೆ ಇದ್ದಾಗ ಏನ್ ಮಾಡೋದಕ್ಕಾಗತ್ತೆ? ಕ್ಯಾಶ್ ಬೇಕೇ ಬೇಕಲ್ಲ ಟ್ರಾನ್ಸಾಕ್ಷನ್ಗೆ. ಇಂಥ ಕೆಲಸಗಳನ್ನ ಬೆಳಗಾವಿ ಸರೌಂಡಿಂಗ್ ಅಲ್ಲಿ, ನಾನು ಹೇಳಿದ್ನಲ್ಲ ಬಸವಧಾಮದಲ್ಲಿ ತುಂಬಾ ಜನ ಪ್ರಿಪೇರ್ ಆಗ್ತಾ ಇರ್ತಾರೆ ಅಂತ, ಅಲ್ಲೂ ಕೂಡ ಇಂಥ ವಿಷಯಗಳನ್ನ ತಿಳಿಸ್ತಾ ಇರ್ತಾರೆ. ಪ್ರಿಪೇರ್ ಆಗ್ಬೇಕು ಅಂದ್ರೆ ಏನೇನಕ್ಕೆ ಪ್ರಿಪೇರ್ ಆಗ್ಬೇಕು ನಾನು ಮುಂದೆನೂ ಹೇಳ್ತಾ ಹೋಗ್ತೀನಿ. ಅದ್ರಲ್ಲಿ ಇದು ಕೂಡ ಒಂದು. ದುಡ್ಡು ಇಲ್ಲ ಅಂದ್ರೆ ಸರ್ವೈವ್ ಆಗೋದಕ್ಕಾಗೋದಿಲ್ಲ, ದುಡ್ಡು ಬೇಕೇ ಬೇಕು. ಎಲ್ಲಾನು ಮೊಬೈಲ್ ಇಟ್ಕೊಂಡು ಓಡಾಡ್ತೀನಿ, ಕಷ್ಟ ಇದೆ, ನೆಟ್ವರ್ಕ್ ಇಲ್ಲ ಅಂದ್ರೆ ಎದುರಿಸಬೇಕಾದಂತ ಪರಿಸ್ಥಿತಿಗಳಿಗೆ ಪ್ರಿಪೇರ್ ಆಗ್ಬೇಕಾಗತ್ತೆ. ಅಂತದನ್ನ ನಾವು ಟ್ರಯಲ್ ವರ್ಷನ್ ಅಲ್ಲಿ ನೋಡಿದೀವಿ. ರಿಯಲ್ ವರ್ಷನ್ ಅಲ್ಲಿ ನೋಡೋದಕ್ಕೆ ಮುಂಚೆ ನಾನು ಪ್ರಿಪೇರ್ ಆಗೋಣ ಅಂತ ಇದ್ದೀನಿ. ಇನ್ನು ಮುಂದೆ ನೀವುಗಳು ಕೂಡ ನಮ್ಮ ಹತ್ರ ದುಡ್ಡಿದೆ, ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿದೀವಿ, ಫೋನ್ ಪೇ ಗೂಗಲ್ ಪೇ ಯೂಸ್ ಮಾಡ್ತೀವಿ ಅನ್ನೋದಕ್ಕಿಂತ ಸ್ವಲ್ಪ ದುಡ್ಡನ್ನ ಮನೆಯಲ್ಲಿ ಇಟ್ಕೊಂಡಿರಿ. ಸ್ವಲ್ಪ ದುಡ್ಡು ಅಂದ್ರೆ ಅಟ್ಲೀಸ್ಟ್ 1-2 months ಬೇಡ, ಒಂದು 10 daysಗಾದ್ರೂ ನೆಟ್ ಇಲ್ಲ, ಇಂಟರ್ನೆಟ್ ಇಲ್ಲ ಅಂದ್ರೆ ಖರ್ಚು ಮಾಡೋದಕ್ಕೆ ದುಡ್ಡು ಬೇಕಲ್ಲ, ಅಂತದಕ್ಕೆ ಪ್ರಿಪೇರ್ ಆಗಿರಿ. ಯಾವಾಗ್ಲೂ ಮನೆಯಲ್ಲಿ 10 ದಿನ 15 ದಿನಕ್ಕೆ ರೇಷನ್ ಬೇಕಾಗುವಷ್ಟು, ಅಟ್ಲೀಸ್ಟ್ ಬೇಸಿಕ್ ನೀಡ್ಸ್ ಬೇಕಾಗುವಷ್ಟು ಅಟ್ಲೀಸ್ಟ್ ದುಡ್ಡನ್ನ ಮನೆಯಲ್ಲಿ ಇಟ್ಕೊಳ್ಳೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದ್ರೆ ಇಂಥದನ್ನೆಲ್ಲ ಎದುರಿಸ್ಬೇಕಾಗಿ ಬರುತ್ತೆ. ನಾವು ಟ್ರಯಲ್ ವರ್ಷನ್ ನೋಡಿದೀವಿ, ರಿಯಲ್ ವರ್ಷನ್ ನೋಡೋದಕ್ಕೆ ಮುಂಚೆ ನಾವು ಪ್ರಿಪೇರ್ ಆಗ್ತೀವಿ. ನೀವು ಇನ್ ಮುಂದೆ ಪ್ರಿಪೇರ್ ಆಗ್ತಾ ಹೋಗಿ. ಸದ್ಯಕ್ಕೆ ನಮ್ಮ ಅನುಭವ, ನಾವಿದ್ದಂತ ನೆಲಮಂಗಲದಲ್ಲಿ ಇದನ್ನ ಫೇಸ್ ಮಾಡಿದೆ. ಇನ್ನ ಬೇರೆ ಬೇರೆ ಕಡೆ ಎಲ್ಲೆಲ್ಲಾಗಿದೆಯೋ ನನಗಂತೂ ಗೊತ್ತಿಲ್ಲ. ಏರ್ಟೆಲ್ ಸಿಗ್ನಲ್ 4 hours ಬಂದ್ ಆಗಿತ್ತು. ಮುಂದೆ ಯಾವ್ದಾವ್ದು ಬಂದ್ ಆಗುತ್ತೋ, ಏರ್ಟೆಲ್ಲೇ ಬಂದ್ ಆಗುತ್ತೋ, ಇಲ್ಲ ಜಿಯೋನೇ ಬಂದ್ ಆಗುತ್ತೋ, ಎಲ್ಲ ಟೋಟಲಿ ಬಂದ್ ಆಗೋಗುತ್ತೋ ಗೊತ್ತಿಲ್ಲ. ಅಂತದನ್ನ ಎದುರಿಸೋದಕ್ಕೆ ಸಿದ್ಧ ಆಗೋಣ ಅಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳನ್ನ ಈ ತರದನ್ನ ತಿಳಿಸ್ತಾ ಇರ್ತೀನಿ, ಎಚ್ಚರಿಸ್ತಾ ಇರ್ತೀನಿ. ಎಚ್ಚೆತ್ಕೊಳ್ಳಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋರು ಬಿಡಪ್ಪ, ನಾವ್ ಹೆಂಗೋ ಬದುಕೋತೀವಿ ಅನ್ನೋರು ಬದುಕೊಳ್ಳಿ. ನಿಮಗ್ ಬಿಟ್ಟಿದ್ದು. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.